ಎಲ್ಲ ಆತ್ಮೀಯರಿಗೆ ನಮಸ್ಕಾರಗಳು. ವಿಷಯಕ್ಕೆ ಬರೋಕ್ಕಿಂತ ಮೊದಲು ಒಂದು ವಿಶೇಷತೆಯನ್ನು ಹೇಳಿಬಿಡ್ತೀನಿ. ಬಂಧುಗಳೇ, ನಾವೆಲ್ಲ ಈಗ ಇರೋದು ಒಂದು ಪುಣ್ಯದ ದಿನಗಳಲ್ಲಿ ಅಂತ ನಮ್ಮ ಜೀವನ ನಡೀತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂತಂದರೆ 144 ವರ್ಷಗಳ ನಂತರ ಜರುಗುವಂಥ ಒಂದು ಮಹಾಕುಂಭಮೇಳ ನಡೀತಕ್ಕಂಥ ದಿನಗಳಲ್ಲಿ ನಾವು ಬದುಕಿದ್ದೀವಿ. ಮುಂದಿನ ಕುಂಭಮೇಳಕ್ಕೆ ನಾವು ಯಾರೂ ಇರೋಲ್ಲ ಅಂತ ನನ್ನ ಅನಿಸಿಕೆ. ಅದೇ ಥರ ಆ ಒಂದು ಪುಣ್ಯ ಸ್ನಾನದಲ್ಲಿ, ಪುಣ್ಯ ಸಂಗಮದಲ್ಲಿ ನಮ್ಮ ಹಿರಿಯರು, ನಮ್ಮ ಋಷಿಮುನಿಗಳು ಸ್ನಾನ ಮಾಡೋದ್ರಿಂದ ಏನಾದರೂ ಒಂದು ಪಾವಿತ್ರ್ಯತೆ ಹರಿದು ಬರ್ತಾಯಿದ್ರೆ ಅದು ನಮ್ಮ ಮೇಲೇನೂ ಹರಿದು ಬರಲಿ. ಆ ಭಗವಂತ ನಮಗೂ ಕೂಡ ಅಲ್ಲಿ ಸ್ನಾನ ಮಾಡಿದಷ್ಟೇ ಒಂದು ಕರುಣೆಯನ್ನು ನಮಗೂ ಕರುಣಿಸಲಿ ಅಂತ ಮೊದಲಿಗೆ ಕೇಳ್ಕೊತೀನಿ. ಅನಂತರ ಎರಡನೇ ಸಂತೋಷದ ವಿಚಾರ ಅಂತಂದರೆ 500 ವರ್ಷಗಳ ಇತಿಹಾಸ ಹೊಂದಿದಂಥ ಅಯೋಧ್ಯ ಒಂದು ನಗರಿಯಲ್ಲಿ ಶ್ರೀರಾಮನಿಗೆ ಒಂದು ಭವ್ಯವಾದಂಥ ಬಾಲರಾಮನಿಗೆ ಒಂದು ಭವ್ಯವಾದಂಥ ವಿಗ್ರಹವನ್ನು ಮಾಡಿ ಅದನ್ನು ಪುನರ್ಸ್ಥಾಪನೆ ಮಾಡಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಆಳ್ವಿಕೆ ಮತ್ತೆ ಪ್ರಾರಂಭವಾಗುವಂಥ ದಿನಗಳಲ್ಲೂ ಕೂಡ ನಾವು ಈಗ 1 ವರ್ಷ ಆಯಿತು. ಅದನ್ನು ಕೂಡ ಮೊನ್ನೆ ನಾವು ಆಚರಣೆ ಮಾಡಿದ್ವಿ. ಅಂಥ ದಿನಗಳಲ್ಲೂ ಕೂಡ ನಾವು ಬದುಕಿದ್ವಿ. ಅದಕ್ಕೆ ಈ ಜೀವನ ಸಾರ್ಥಕ ಅಂಥೇಳಿ ನಾನು ಅದು ಒಂದು ಶುಭಾಶಯಗಳನ್ನು ತಮ್ಮೆಲ್ಲರ ಭಕ್ತಿಯ ಶುಭಾಶಯವನ್ನು ತಮ್ಮೆಲ್ಲರ ಪರವಾಗಿ ನಾನು ಸಲ್ಲಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗ ವಿಷಯ ಏನು ಅಂತಂತಂದರೆ, ಪ್ರಣಾಮ ಮಾಡೋದ್ರಿಂದ ಅಂದರೆ ನಾವು ನಮಸ್ಕಾರ ಮಾಡೋದ್ರ ಮಹತ್ವ ಏನು, ನಮಗೇನು ಸಿಗ್ತದೆ ಅನ್ನೋದನ್ನು ನಾನು ತಮ್ಮ ಮುಂದೆ ಒಂದು 2 ವಾಕ್ಯಗಳಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಏನಾಗ್ತದೆ, ನಾವು ನಮ್ಮ ಮನೆಯಲ್ಲಿ ಒಂದು ಪರಿಪಾಠವನ್ನು ಇಡಬೇಕು. ಇದು ನನ್ನ ಅನಿಸಿಕೆ. ಪರಿಪಾಠ ಹೇಳಬೇಕು. ಏನಂತಂದರೆ, ಹಿರಿಯರ ಕಂಡ್ರೆ ಬಾಗಿ ನಮಸ್ಕರಿಸಬೇಕು, ತಂದೆ ತಾಯಿಗೆ ನಮಸ್ಕರಿಸಬೇಕು, ಗುರುಗಳಿಗೆ ನಮಸ್ಕರಿಸಬೇಕು, ನಮ್ಮ ಭಕ್ತಿಯಿಂದ ನಮ್ಮ ಒಂದು ಮೆಚ್ಚಿದಂಥ ನಮ್ಮ ಕುಲ ದೇವತೆಗಳಿಗೆ ನಮಸ್ಕರಿಸಬೇಕು, ಸೂರ್ಯಗೆ ನಮಸ್ಕರಿಸಬೇಕು, ಗೋವುಗಳಿಗೆ ನಮಸ್ಕರಿಸಬೇಕು. ಇದು ನಮಗೆ ನಮ್ಮ ಹಿರಿಯರು ಹಾಕಿಕೊಟ್ಟ ಪಾಠ. ನಾವು ನಮ್ಮ ಮುಂದಿನ ಪೀಳಿಗೆಗೆ ಈ ಪಾಠವನ್ನು ಹಾಕಿಕೊಟ್ಟಾಗ ಇದು ಮುಂದುವರಿತದೆ. ಇದಕ್ಕೆ ಒಂದು ನಿಮಗೆ ಉದಾಹರಣೆ ಹೇಳ್ತೇನೆ, ದೃಷ್ಟಾಂತವನ್ನು ಹೇಳ್ತೇನೆ. ಏನಾಗ್ತದೆ ಅಂತಂದರೆ, ಮಹಾಭಾರತ ಯುದ್ಧದಲ್ಲಿ ಯುದ್ಧ ನಡೀತಿರ್ತದೆ. ಆವಾಗ ದುರ್ಯೋಧನ ಭೀಷ್ಮಾಚಾರ್ಯರಿಗೆ ಹೇಳ್ತಾನೆ, ನೀನು ಪಾಂಡವರ ಮೇಲೆ ಅತಿಯಾದ ಪ್ರೀತಿಯಿಂದ ಅವ್ರು ಯಾರನ್ನೂ ನೀನು ಕೊಲ್ತಾ ಇಲ್ಲ, ಯುದ್ಧ ನಡೆದು ಎಷ್ಟು ದಿವಸ ಆಯಿತು, ಯಾರೂ ನೀನು ಕೊಲ್ತಾ ಇಲ್ಲ, ನೀನು ಪಕ್ಷಪಾತಿ ಇದ್ದಿ, ಪಕ್ಷದ್ರೋಹಿ ಇದ್ದಿದ್ದಿ ಅಂತ ದುರ್ಯೋಧನ ಭೀಷ್ಮಾಚಾರ್ಯರನ್ನ ತೆಗಳ್ತಾರೆ. ಆಗ ಭೀಷ್ಮರಿಗೆ ಎಲ್ಲಿಲ್ಲದ ಒಂದು ಸಿಟ್ಟು ಬರ್ತದೆ. ಸಿಟ್ಟು ಬಂದು ಏನು ಹೇಳ್ತಾರೆ, ನೀನು ಹಿಂಗಂತೀಯ, ಸರಿ ನಾಳೆ ಯುದ್ಧದಲ್ಲಿ ನಾನು 5 ಪಂಚಪಾಂಡವರನ್ನು ಕೊಂದುಬಿಡ್ತೀನಿ ಅಂತ ಹೇಳ್ತಾರೆ. ಭೀಷ್ಮ ಪ್ರತಿಜ್ಞೆ ಅಂತ ನಿಮಗೆ ಗೊತ್ತು. ಆ ಭೀಷ್ಮ ಪ್ರತಿಜ್ಞೆಯನ್ನು ಮಾಡಿಬಿಡ್ತಾರೆ ಅವರು. ನಾಳೆ ನಾನು 5 ಜನ ಪಾಂಡವರನ್ನು ಕೊಂದುಬಿಡ್ತೀನಿ ನಾಳೆ ಯುದ್ಧದಲ್ಲಿ ಅಂತ. ಈ ಸುದ್ದಿ ಅದೇಗೋನು ಪಾಂಡವರ ಶಿಬಿರಕ್ಕೂ ಕೂಡ ಗೊತ್ತಾಗ್ಬಿಡ್ತದೆ. ಅವ್ರಿಗಂತಾರೆ, ಇನ್ನು ನಮಗೆ ಉಳಗಾಲಿಲ್ಲ. ಭೀಷ್ಮ ಪಿತಾಮಹರು ಒಂದು ಏನಾದರೂ ಒಂದು ಪ್ರತಿಜ್ಞೆ ಮಾಡಿದರೆ ಅದು ಈಡೇರೋಲ್ತನ ಬಿಡಲ್ಲ, ಏನು ಮಾಡೋದು ಅಂತ ಎಲ್ಲರೂ ಚಿಂತಾಕ್ರಾಂತರಾಗಿ ಕೂತಿರ್ತಾರೆ. ಆಗ ಕೃಷ್ಣ ಇರ್ತಾರೆ, ಅಲ್ಲಿ ನಗ್ತಾರೆ ಅವರು. ಹೌದಾ, ಸರಿ ಆಯಿತು, ಚಿಂತೆ ಮಾಡಬೇಡಿ, ಅದಕ್ಕೂ ನಾನು ಹುಡುಕಾಡ್ತೀನಿ ಅಂತ ದ್ರೌಪದಿ ದೇವಿಗೆ ಕರೀತಾರೆ. ದ್ರೌಪದಿಯನ್ನು ಕರೀತಾರೆ, ನನ್ನ ಜೊತೆ ಬಾ ಅಂತೇಳಿ. ಆಗ ಸರಿಸುಮಾರು ರಾತ್ರಿ ಆಗಿರ್ತದೆ. ಅಂಥ ಕಗ್ಗತ್ತಲಿನ ರಾತ್ರಿಯಲ್ಲಿ ಕೃಷ್ಣ ದ್ರೌಪದಿಯನ್ನು ಕರೆದುಕೊಂಡು ಭೀಷ್ಮ ಪಿತಾಮಹರ ಶಿಬಿರಕ್ಕೆ ಹೋಗ್ತಾರೆ. ನೀನು ಮಾಡಬೇಕಾಗಿದ್ದು ಇಷ್ಟೇ ಅಂತ ಹೇಳ್ತಾನೆ ಕೃಷ್ಣ ದ್ರೌಪದಿಗೆ. ನೀನು ಹೋಗಿ ಭೀಷ್ಮ ಪಿತಾಮಹರ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡೋದು ಅಷ್ಟೇ ನಿನ್ನ ಕೆಲಸ ಅಂತ ಹೇಳ್ತಾರೆ. ಅದೇ ಥರ ದ್ರೌಪದಿ ಏನು ಮಾಡ್ತಾಳೆ, ಒಳಗೆ ಹೋಗ್ತಾಳೆ. ಪಿತಾಮಹರು ಒಬ್ಬರೇ ಇರ್ತಾರೆ. ಹೋಗಿ ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಆಗ ಪಿತಾಮಹರ ಬಾಯಿಂದ ಬಂದದ್ದೇನು, ಅಖಂಡ ಸೌಭಾಗ್ಯವತಿ ಭವ ಅಂತ ಅವ್ರು ಆಶೀರ್ವಾದ ಮಾಡಿಬಿಡ್ತಾರೆ. ಅಖಂಡ ಸೌಭಾಗ್ಯವತಿ ಭವ ಅಂದ್ರೇನು, ಯಾವಾಗಲೂ ನೀನು ಸೌಭಾಗ್ಯದಿಂದ ಇರು, ನಿನ್ನ ಗಂಡಂದಿರ ಜೊತೆಗೆ ನೀನು ಸೌಭಾಗ್ಯವತಿಯಾಗಿ ಬಾಳು ಅಂತ ಆಶೀರ್ವಾದ ಮಾಡ್ತಾರೆ. ಈ ಹಿಂದೆ ಅವ್ರೇನು ಪ್ರತಿಜ್ಞೆ ತಗೊಂಡಿದ್ರು, ನಿನ್ನ 5 ಜನ ಪಾಂಡವರನ್ನು ಕೊಂದಾಕ್ತೀನಿ ಅಂತೇಳಿ. ಈಗ ಆಶೀರ್ವಾದ ಮಾಡಿದಾಗ ಅದು ಹೇಗೆ ಸಾಧ್ಯ ಆಗ್ತದೆ? ಆಗ ಆಶೀರ್ವಾದ ಮಾಡಿದ ತಕ್ಷಣ ಹೊಳಿತದೆ ಅವರಿಗೆ, ಭೀಷ್ಮ ಪಿತಾಮಹರಿಗೆ, ಓಹೋ ಇದು ಈ ಥರ ಆಗಿದೆ, ಇದು ಕೃಷ್ಣನ ಕುತಂತ್ರ ಅಂಥೇಳಿ. ಆಗ ದ್ರೌಪದಿ ಕೇಳ್ತಾರೆ, ನಿನ್ನನ್ನು ಇಲ್ಲಿಗೆ ಯಾರು ಕರೆದುಕೊಂಡು ಬಂದರು, ನೀನು ಯಾರ ಜೊತೆ ಬಂದಿಯೇ ಅಂತೇಳಿ. ಮತ್ತೆ ಕೇಳ್ತಾರೆ, ಕೃಷ್ಣ ಏನಾದರೂ ನಿನ್ನ ಜೊತೆಗೆ ಬಂದಿದ್ದಾನ ಅಂತ ಕೇಳ್ತಾರೆ. ಆದಾಗ ಆ ದ್ರೌಪದಿ ಹೇಳ್ತಾಳೆ, ಹೌದು ಕೃಷ್ಣ ಪರಮಾತ್ಮ ಬಂದಿದ್ದಾನ, ಹೊರಗಡೆ ನಿಂತಿದ್ದಾನ ಅಂತ.
ಅದಕ್ಕೆ ಅವ್ರು ಹೇಳ್ತಾರೆ, ಇಂಥ ಒಂದು ಕುತ್ಸಿತ ಬುದ್ಧಿ ಮಾಡ್ಬೇಕಂದ್ರೆ ಕೃಷ್ಣನಿಗೆ ಮಾತ್ರ ಸಾಧ್ಯ ಇದೆ, ಬೇರೆ ಯಾರಿಗೂ ಈ ಧೈರ್ಯ ಬರಲ್ಲ ಅಂಥೇಳಿ ಅವರು ಬಂದು ಕೃಷ್ಣನನ್ನು ಭೇಟಿಯಾಗ್ತಾರೆ. ಭೇಟಿಯಾಗಿ ನಮಸ್ಕಾರ, ಒಬ್ಬರಿಗೊಬ್ಬರು ನಮಸ್ಕಾರ ಮಾಡಿ ಶಿಬಿರದ ಒಳಗಡೆ ಬರ್ತಾರೆ. ಆವಾಗ ಭೀಷ್ಮರು ಹೇಳ್ತಾರೆ, ನನ್ನ ಒಂದು ವಚನವನ್ನು ನನ್ನ ಮತ್ತೊಂದು ವಚನದಿಂದ ಕಡಿದು ಹಾಕುವ ಕೆಲಸವನ್ನು ಕೃಷ್ಣನಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ, ಅದು ಉಳಿದವ್ರಿಗೆ ಯಾರಿಗೂ ಇಲ್ಲ ಅಂಥೇಳಿ. ಆನಂತರ ಶಿಬಿರದಿಂದ ಮತ್ತೆ ದ್ರೌಪದಿಯನ್ನು ಕರೆದುಕೊಂಡು ಬರ್ತಾರೆ. ನೀನು ಒಮ್ಮೆ ಹೋಗಿ ಪಿತಾಮಹರಿಗೆ ಪ್ರಣಾಮ ಮಾಡಿದ್ರಿಂದ ನಿನ್ನ ಪತಿಗಳಿಗೆ ಜೀವದಾನ ದೊರೀತು ಅಂತ ಕೃಷ್ಣ ಪರಮಾತ್ಮ ದ್ರೌಪದಿಗೆ ಹೇಳ್ತಾನೆ ಮತ್ತು ಪಾಂಡವರಿಗೆ ಹೇಳ್ತಾನೆ. ನೋಡಿ, ಒಂದು ನಮಸ್ಕಾರದಿಂದ 5 ಜನ ಪಂಚಪಾಂಡವರ ಜೀವ ಉಳಿತು. ಹೀಗೆ ಆ ನಮಸ್ಕಾರದಲ್ಲಿ ಬಹಳಷ್ಟು ಇದೆ. ಭಗವಂತನನ್ನು ನಾವು ನೇರವಾಗಿ ನೋಡೋಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ನಮ್ಮ ಆತ್ಮವಿಶ್ವಾಸದಿಂದ ಮನಸಾರೆ ಕೈ ಮುಗಿದು, ಭಗವಂತ ನಮಗೆ ಹಿಂಗಾಗಿದೆ, ನೀನೇ ನಮ್ಮನ್ನು ಕಾಪಾಡಬೇಕು ಅಂತ ನಮ್ಮಲ್ಲಿ ಇರ್ತಕ್ಕಂಥ ತೊಂದರೆಯನ್ನು ಅವನ ಮೇಲೆ ಹಾಕಿದರೆ ಆ ಭಗವಂತ ಯಾವಾಗಲೂ ನಮ್ಮ ಕಡೆಯಿಂದ ಒಂದು ವತ್ಸಲ ರೂಪದಿಂದ ನೋಡ್ತಾನೆ, ನಮಗೆ ಆಶೀರ್ವಾದ ಮಾಡೇ ಮಾಡ್ತಾನೆ. ಆದರೆ ಮತ್ತೆ ಹೇಳ್ತಾನೆ ಕೃಷ್ಣ, ಇದೇ ಥರ ದುರ್ಯೋಧನನ ಹೆಂಡತಿ, ದುಶ್ಯಾಸನನ ಹೆಂಡತಿ ಕೂಡ ಹಿರಿಯರಿಗೆ ನಮಸ್ಕಾರ ಮಾಡ್ತಾ ಇದ್ದರೆ ಅವ್ರಿಗೂ ಕೂಡ ಸೌಭಾಗ್ಯವತಿ ಅನ್ನುವಂಥ ಒಂದು ಆಶೀರ್ವಾದ ಸಿಗ್ತಿತ್ತು. ಆದರೆ ಅವಳು ಮಾಡಲಾರ್ದಕ್ಕೆ ಈ ಥರದ ಒಂದು ಯುದ್ಧದ ಒಂದು ಸನ್ನಿವೇಶ ಸೃಷ್ಟಿಯಾಯಿತು ಅಂತ ಹೇಳ್ತಾನೆ. ಅದಕ್ಕೆ ನಮಸ್ಕಾರದಲ್ಲಿ ಭಾಳಷ್ಟು ಇದೆ. ಹಿರಿಯರಿಗೆ ನೀವು ಒಂದು ಸಾರಿ ನಮಸ್ಕಾರ ಮಾಡಿ ನೋಡಿ, ಅವ್ರ ಮನಸ್ಸು ಎಷ್ಟು ಪ್ರಫುಲ್ಲ ಆಗ್ತದೆ, ಅವ್ರು ಒಳ್ಳೆಯದನ್ನು ಆಶೀರ್ವಾದ ಮಾಡ್ತಾರೆ. ಅದೇ ಥರ ನೀವು ಒಂದು ಗುರುಗಳಿಗೆ ಆಶೀರ್ವಾದ ಮಾಡಿ ನಾನು ಶಿಷ್ಯ ಅಂತೇಳಿ ಅವರಿಗೆ ಎಷ್ಟೊಂದು ಪ್ರಫುಲ್ಲತೆ ಬರ್ತದೆ. ಅದೇ ಥರ ನಿಮ್ಮ ಬಂಧು ಮಿತ್ರರಿಗೆ, ನಿಮಗಿಂತ ಹಿರಿಯರಿದ್ದವರಿಗೆ ಒಂದು ಆಶೀರ್ವಾದ ಮಾಡಿ ನೋಡಿ, ಅವ್ರಿಗೂ ಎಷ್ಟೊಂದು ಪರಮಾನಂದವಾಗ್ತದೆ. ಅವರು ಆನಂದ ತುಂದಿಲಿತರಾಗಿ ನಿಮಗೆ ಒಂದು ಆಶೀರ್ವಾದವನ್ನು ಮಾಡ್ತಾರೆ. ಅದಕ್ಕೆ ಹೇಳ್ತಾರೆ, ಮನೆಯ ಮಕ್ಕಳು ಮತ್ತು ಸೊಸೆಯಂದರು ಪ್ರತಿದಿನ ಮನೆಯ ಹಿರಿಯರಿಗೆ ಪ್ರಣಾಮ ಮಾಡೋದ್ರಿಂದ ಆಶೀರ್ವಾದ ಸಿಗ್ತದೆ. ಅವರು ಬೇಕಾದಂಥ ಒಂದು ಅನುಕೂಲತೆಯನ್ನು ಪಡಿತಾರೆ. ಮನೆಯಲ್ಲಿ ಯಾವುದೇ ಥರದ ಒಂದು ಕಲಹ ಆಗೋದಿಲ್ಲ. ಅದಕ್ಕೆ ಹಿರಿಯರ ಆಶೀರ್ವಾದ ನಮಗೆಲ್ಲ ಕವಚ ಇದ್ದಂತೆ ಅಂತ ಶ್ರೀಕೃಷ್ಣ ಪರಮಾತ್ಮರು ಹೇಳ್ತಾರೆ. ಅದಕ್ಕೆ ನಾವು ಕೂಡ ನಮ್ಮ ಮಕ್ಕಳಿಗೆ ನಾವು ಈ ನಮಸ್ಕಾರದ ಒಂದು ಮಹತ್ವವನ್ನು ತಿಳಿಸಿ, ಅವ್ರಿಗೂ ಕೂಡ ಹಿರಿಯರಿಗೆ ಗೌರವಾನ್ವಿತರಿಗೆ ನಮಸ್ಕಾರ ಮಾಡಲಿಕ್ಕೆ ಹೇಳೋಣ, ದೇವರಿಗೆ ನಮಸ್ಕಾರ ಮಾಡೋಕ್ಕೆ ಹೇಳೋಣ, ಪ್ರವಚನ ಪಾಠಗಳನ್ನು ಅವ್ರಿಗೂ ಕೇಳೋಕ್ಕೆ ಹಚ್ಚಬೇಕು, ಮಂತ್ರಗಳನ್ನು ಕಲಿಯೋಕ್ಕೆ ಹಚ್ಚಬೇಕು. ಪ್ರತಿದಿನ ನಮಸ್ಕಾರ ಮಾಡೋದರಿಂದ ನಮಗೆ ಒಂದು ನಮಸ್ಕಾರ ಮಾಡೋದೇ ಒಂದು ಆಶೀರ್ವಾದ ಅನ್ನುವಂಥ ಒಂದು ಕವಚ ಸಿಗ್ತದೆ. ಆ ಕಾರಣದಿಂದ ಬಂಧುಗಳೇ, ಎಲ್ಲರೂ ತಮ್ಮ ಮಕ್ಕಳಿಗೆ ಒಂದು ಹಿಂದಿನ ಪೀಳಿಗೆ ಮತ್ತು ಮುಂದಿನ ಪೀಳಿಗೆಗೂ ಕೂಡ ಅದು ಅನ್ವಯ ಆಗಲಿ, ಅದನ್ನು ನಾವೆಲ್ಲರೂ ಕಲಿಸ್ಕೊಡೋಣ ಅಂತ ಹೇಳ್ತಾ ಈ ಒಂದು ಕ್ಲಿಪ್ಪನ್ನು ಮುಗಿಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಮತ್ತೆ ಪುನಃ ನನಗಿಂತ ಹಿರಿಯರೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಕ್ಲಿಪ್ಪನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು, ಧನ್ಯವಾದ.